ಓಂ ಶಾಂತಿ. ಮುರಳಿಯ ದಿನಾಂಕ 29/3/2025. ಮುರಳಿ ಮಹಾವಾಕ್ಯಗಳು. मीठे बच्चे, तुम्हें ज्ञान से अच्छी जागृति आई है. तुम अपने 84 जन्मों को निराकार और साकार बाबा को जानते हो. तुम्हारा भटकना बंद हुआ है. ಮಧುರ ಮಕ್ಕಳೇ, ತಾವು ತಮಗೀಗ ಜ್ಞಾನದಿಂದ ಒಳ್ಳೆಯ ಜಾಗೃತಿ ಬಂದಿದೆ. ತಾವೀಗ 84 ಜನ್ಮಗಳನ್ನು ಹಾಗೂ ನಿರಾಕಾರ ಸಾಕಾರ ತಂದೆಯನ್ನು ತಿಳಿದುಕೊಂಡಿದ್ದೀರಿ. ತಮ್ಮ ಅಲೆದಾಡುವಿಕೆ ಬಂದಾಗಿದೆ. ಬಾಬಾ ಹೇಳ್ತಾರೆ, ನಾವು ಶಿವ ಬಾಬಾ ಮತ್ತು ಬಾಬಾರವರ ಜ್ಞಾನದಿಂದ ನಾವು ಯಾರು ಎನ್ನುವ ಜಾಗೃತಿ ಬಂದಿದೆ. ಇಲ್ಲಿವರೆಗೆ ಬಾಬಾರ ಜ್ಞಾನ ಸಿಗುವ ಮೊದಲು ಅಥವಾ ಆ ಜ್ಞಾನ ಅರಿಯುವ ಮೊದಲು ನಾವು ತಿಳಿದಿದ್ವಿ, ನಾವು ವ್ಯಕ್ತಿ, ಶರೀರ, ಪಾತ್ರಧಾರಿ ಅಥವಾ ನಾವೇ ಇದನ್ನು ಮಾಡ್ತಾ ಇದ್ದೀವಿ ಅಂತ. ಯಾವಾಗ ಬಾಬಾ ನಮಗೆ ಜಾಗೃತಿ ಕೊಟ್ಟರು, ಇದು ಅನಾದಿ ಅವಿನಾಶಿ ರೆಕಾರ್ಡೆಡ್ ಡ್ರಾಮಾ ನಡೀತಾ ಇದೆ. ಇದರಲ್ಲಿ ಎಲ್ಲವೂ ಫಿಕ್ಸ್ಡ್ ಇದೆ, ಪೂರ್ವ ನಿರ್ಧಾರಿತಿದೆ. ಇದು ಏನು ನಡಿಬೇಕು ತಾನೇ ನಡೀತಾ ಇದೆ. ಆದರೆ ತಾವು ಆತ್ಮ ಇದನ್ನೆಲ್ಲ ರೋಲ್ ಪ್ಲೇ ಮಾಡ್ತಾ ಇದ್ರೂ ಕೂಡ ನಾ ಆತ್ಮ ಇದ್ದೀನಿ, ನಾ ಆತ್ಮ ಮತ್ತು ಇದನ್ನು ಈ ನಾಟಕವನ್ನು ನಾನು ಆತ್ಮನ ಮೂಲಕವೇ ನಡೀತಾ ಇದ್ದರೂ ಕೂಡ ಇದರಿಂದ ನಾನು ನ್ಯಾರ, ಈ ನಾಟಕದಿಂದ ಡಿಟ್ಯಾಚ್ ಇದ್ದೀನಿ, ಸಂಪೂರ್ಣ ಇದ್ದೀನಿ ಅನ್ನುವಂಥ ಸತ್ಯ ಜಾಗೃತಿಯನ್ನು ಬಾಬಾರವರ ಜ್ಞಾನದಿಂದ ನಮಗೆ ಬಂದಿದೆ. 84 ಜನ್ಮಗಳು ಯಾವಾಗ ನಾವಾತ್ಮರಿಗೆ ಜಾಗೃತಿ ಬಂತೋ ಆಗ ನಮಗಿದು ಕೂಡ ಅರ್ಥ ಆಯಿತು. ನಾವು ಒಂದು ಕಲ್ಪದಲ್ಲಿ 84 ಜನ್ಮಗಳನ್ನು ಪಡಿತೀವಿ. ಅದರ ಆದಿ ಮಧ್ಯ ಯಾವ ರೀತಿಯ ನಾವು ರೋಲ್ ಪ್ಲೇ ಮಾಡ್ತೀವಿ, ಇಷ್ಟೆಲ್ಲ ಪಾತ್ರವನ್ನು ನಿಭಾಯಿಸೂ ಕೂಡ, ಚಕ್ರವನ್ನು ತಿರುಗಿಯೂ ಕೂಡ ಸ್ವಯಂ ನಾವು ಯಾರು ಅನ್ನುವ ಸತ್ಯ ನಮಗೀಗ ಅರ್ಥ ಆಗಿದೆ. ನಿರಾಕಾರ ಹಾಗೂ ಸಾಕಾರ ತಂದೆ ಇಬ್ಬರನ್ನೂ ತಿಳಿದಿರಿ. ಅಂದರೆ ಪರಮಾತ್ಮ ನಮ್ಮ ಸ್ವಂತ ಆತ್ಮದ ತಂದೆ ಯಾರು ಸದಾ ನಿರಾಕಾರಿದ್ದಾರೋ ಆ ನಿರಾಕಾರ ಪರಮಾತ್ಮ ತಂದೆ ಎಲ್ಲ ಆತ್ಮಗಳನ್ನು ಜಾಗೃತ ಮಾಡೋದಕ್ಕಾಗಿ ಸಾಕಾರದಲ್ಲಿ ಹೇಗೆ ಬರ್ತಾರನ್ನೋದು ಕೂಡ ನೀವು ತಿಳ್ಕೊಂಡಿದ್ದೀರಿ. ಅದಕ್ಕಾಗಿ ತಮ್ಮ ಬುದ್ಧಿಯ ಅಲೆದಾಡುವಿಕೆ ಬಂದಾಗಿದೆ. ಇಲ್ಲಿವರೆಗೆ ಶರೀರ ಮತ್ತು ಬುದ್ಧಿ ಎರಡೂ ಕೂಡ ಅಲೆದಾಡ್ತಾ ಇದ್ದು, ಯಾವಾಗ ನಾವು ಬಾಬಾರವರನ್ನು ಮತ್ತು ಬಾಬಾರ ಕೊಟ್ಟಂಥ ಜ್ಞಾನವನ್ನು ಯಥಾರ್ಥವಾಗಿ ತಿಳ್ಕೊಂಡಿರಲಿಲ್ಲ. ಅಲ್ಲಿವರೆಗೆ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಎಲ್ಲ ಕಡೆಗೂ ಅಲೆದಾಡ್ತಾ ಇದ್ವಿ. ನಮಗೆ ಇದನ್ನೇ ತಿಳಿಸ್ಕೊಡ್ಲಾಗಿತ್ತು, ಲಿಮಿಟೆಡ್ ಮೈಂಡಿಗೆ ಶಾಂತಿ ಹೊರಗಡೆ ಸಿಗ್ತದೆ, ಅದಕ್ಕಾಗಿ ಮಂದಿರಗಳಿಗೆ, ದೇವಸ್ಥಾನಗಳಿಗೆ ಹೋಗಬೇಕು ಅಂತ. ಸುಖ ಬೇರೆಯವರಿಂದನೇ ಸಿಗ್ತದದು. ಅದಕ್ಕಾಗಿ ಸುಖದ ಅನುಭೂತಿಗಾಗಿ ಬೇರೆಯವರ ಮೇಲೆ ಡಿಪೆಂಡ್ ಆಗಬೇಕು, ಕೇಳಬೇಕು. ನಮಗೆ ಬೇಕಾದ ಆತ್ಮ ಗೌರವ, ನಮಗೆ ಬೇಕಾದಂತಹ ಒಂದು ಅವಶ್ಯಕತೆಗಳು ಅದು ಬೇರೆಯವರಿಂದನೇ ಸಿಗ್ತದೆ, ವ್ಯಕ್ತಿಯಿಂದ, ನಮ್ಮ ಹಿರಿಯರಿಂದ, ಜನ್ಮದಾತರಿಂದ ಅಂತ ಯಾವ ಬಿಲೀಫ್ ಸಿಸ್ಟಮ್ ನಮ್ಮ ಮಾಯಾ ಮನಸ್ಸಿನಲ್ಲಿ ತುಂಬಲಾಗಿತ್ತೋ ಅದೇ ರೀತಿಯಾಗಿ ನಾವು ಇನ್ನೊಬ್ಬರನ್ನ ಕೇಳೋದಕ್ಕಾಗಿ, ಪಡೆಯೋದಕ್ಕಾಗಿ, ಅದನ್ನು ಹೊಂದುವುದಕ್ಕಾಗಿ ಶಾರೀರಿಕವಾಗಿ ಅಲ್ದಾಡ್ತಾ ಇದ್ವಿ. ದೇವಿ ದೇವತೆಗಳ ಎದುರುಗಡೆಗೆ ಅಥವಾ ಪರಮಾತ್ಮ ಶಿವನ ಮಂದಿರಕ್ಕೆ ಹಾಗೂ ಅನೇಕ ವ್ಯಕ್ತಿಗಳ ಹಿಂದೆ ಈ ಶರೀರ, ಮನಸ್ಸು ಅಲ್ದಾಡ್ತಾ ಇದ್ದು. ಆದರೆ ಬಾಬಾ ಈಗ ಹೇಳ್ತಾರೆ, ಯಾವಾಗ ಆತ್ಮದ ಜಾಗೃತಿಯಾಗಿದೆ ಜ್ಞಾನದಿಂದ, ಈಗ ಅಲೆದಾಡುವಿಕೆ ಬಂದಾಗಿದೆಯೋ ಅಥವಾ ಅಲೆದಾಡ್ತಾ ಇದೆಯೋ ಇದು ನಮ್ಮ ಮೇಲೆ ಡಿಪೆಂಡ್ ಇದೆ. ಅರ್ಥಾತ್ ಅಲೆದಾಡುವುದು ಬಂದ್, ಅರ್ಥಾತ್ ಅಂದರೆ ಕನ್ಫ್ಯೂಷನ್ ಖತಮ್, ನಿಶ್ಚಿಂತ ಅವಸ್ಥಾ, ಸಾಕ್ಷಿ ಅವಸ್ಥಾ. ಡ್ರಾಮಾ, ರಿಕಾರ್ಡೆಡ್ ಡ್ರಾಮಾ ಅಪ್ನೇ ಆಪ್ ಬಜ್ ರಹಾ ಹೈ. ಮೇ ಆತ್ಮ, ನಾನು ನನ್ನ ಮನಬುದ್ಧಿಯ ಮೂಲಕ ಭಲೇ ಈ ಶರೀರದ ಮೂಲಕ ರೋಲ್ ಪ್ಲೇ ಮಾಡ್ತಾ ಇದ್ದರೂ ಇದರಿಂದ ಏಕ್ದಮ್ ನ್ಯಾರ ಇದ್ದೀನಿ, ನಾನು ಸಾಕ್ಷಿಯಾಗಿ ನೋಡ್ತಿದ್ದೀನಿ ಎನ್ನುವಂಥ ಅಭ್ಯಾಸ ಅಥವಾ ಆ ಪ್ರಾಪ್ತಿ ಅನುಭವ ಆದಾಗ ಬುದ್ಧಿಯೂ ಕೂಡ ಅಲೆದಾಡುವುದನ್ನು ಬಂದ್ ಮಾಡ್ತದೆ. ಅರ್ಥಾತ್ ಎಲ್ಲ ಕನ್ಫ್ಯೂಷನ್ಸ್, ಎಲ್ಲ ಪ್ರಶ್ನೆಗಳು, ಎಲ್ಲ ಬೇಡಿಕೆ ಎಲ್ಲವೂ ಕೂಡ ಬಂದಾಗ್ತದೆ.
ಇಂದಿನ ಮುರಳಿಯ ಪ್ರಶ್ನೆ, ಈಶ್ವರ್ ಕಿ ಗತ್ ಮತ್ ನ್ಯಾರಿ ಕ್ಯೂ ಗಾಯಿ ಹುಯಿ ಹೈ? ಈಶ್ವರನ ಗತಿ ಮತ ಎರಡೂ ಭಿನ್ನ ಅಂತ ಯಾಕೆ ಗಾಯನ ಮಾಡಲ್ಪಟ್ಟಿದೆ? ಉತ್ತರ, पहला, क्योंकि यह ऐसी मत देते हैं जिससे तुम ब्राह्मण सबसे न्यारे बन जाते हो. ಬಾಬಾ ಇಂತಹ ಒಂದು ಮತವನ್ನು ಕೊಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಅದರಿಂದ ತಾವು ಬ್ರಾಹ್ಮಣರು ಎಲ್ಲರಿಗಿಂತ ನ್ಯಾರ ಆಗ್ತೀರಿ. ನ್ಯಾರ ಅಂದರೆ ಇಲ್ಲಿವರೆಗೆ ಅದನ್ನು ಯಾರೂ ತಿಳ್ಕೊಂಡಿಲ್ಲ, ಅದನ್ನು ಯಾರೂ ತಿಳಿಸೋದಿಲ್ಲ, ತಿಳಿಸಿಲ್ಲ, ತಿಳಿಸೋದೂ ಇಲ್ಲ, ತಿಳ್ಕೊಂಡಿಲ್ಲ, ತಿಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂಥದ್ದನ್ನು ಬಾಬಾರವರ ಮೂಲಕ, ಬಾಬಾರವರ ಮತದ ಮೂಲಕ ನಾವು ತಿಳ್ಕೊಂಡಿದ್ದೀವಿ. ಅದರಿಂದ ನಾವು ಎಲ್ಲರಿಗಿಂತ ವಿಭಿನ್ನ ಇದ್ದೀವಿ. ಅರ್ಥಾತ್ ನಾಟಕದಿಂದ, ನಾಟಕದ ಸೀನ್, ನಾಟಕದ ಪ್ರಭಾವದಿಂದ ಏಕ್ದಮ್ ನ್ಯಾರ ಆಗಿರುವಂಥ ಸ್ಥಿತಿ. ತುಮ್ ಸಬ್ಕಿ ಏಕ್ ಮತ್ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ, ಯಾವಾಗ ಬಾಬಾ ಇಂಥ ಮತ ಕೊಡ್ತಾರೆ ಆಗ ನಮ್ಮೆಲ್ಲರದು ಮತ ಒಂದೇ ಆಗ್ತದೆ. ಎಲ್ಲರದು ಮತ ಅಂದರೆ ಯಾವಾಗ ಸತ್ಯ ಜ್ಞಾನದ ಅರಿವು ಬರ್ತದೋ ಆ ಅರಿವಿನಿಂದ ನಾವೆಲ್ಲರೂ ಆತ್ಮ ಅನ್ನುವಂಥ ಮತ ಬರ್ತದೆ. ಏಕ ಮತ್, ನಾವೆಲ್ಲರೂ ಆತ್ಮ, ನಾವೆಲ್ಲರೂ ಒಬ್ಬ ಪರಮಾತ್ಮನ ಮಕ್ಕಳು ಹಾಗೂ ನಾವೆಲ್ಲರೂ ಪರಂಧಾಮ್ ನಿವಾಸಿಗಳು ಅನ್ನುವಂಥದ್ದು. ಅಂದರೆ ಇಲ್ಲಿವರೆಗೂ ನಾವು ಈ ರೀತಿ ಧರ್ಮದವರು, ಜಾತಿಯವರು, ಇಂಥ ದೇಶದವರು, ಭೌಗೋಳಿಕವಾಗಿ ಮಾನಸಿಕವಾಗಿಯೂ ಕೂಡ ನಾವು ಮೇಲು ಕೀಳು, ಹೆಚ್ಚಿನವರು ಕಡಿಮೆಯವರು, ಬಹಳ ಸಂಪ್ರದಾಯಸ್ಥರು ಅಥವಾ ಕಡಿಮೆ ಸಂಪ್ರದಾಯ, ಹೀಗೆ ಅನೇಕ ಮತಗಳಿದ್ದು ಪರಸ್ಪರ. ಆದರೆ ಯಾವಾಗ ನಾವು ಬಾಬಾರವರಿಂದ ಈ ಶ್ರೇಷ್ಠ ಮತವನ್ನು ತಗೊಳ್ತೀವಿ ಆಗ ಎಲ್ಲರಿಗಿಂತ ನ್ಯಾರ ಆಗ್ತೀವಿ. ಅದಕ್ಕಾಗಿ ಭಗವಂತನ ಮತ ಎಲ್ಲಕ್ಕಿಂತ ನ್ಯಾರ ಇದೆ ಮತ್ತು ಇದರಿಂದ ಏಕಮತ ಆಗ್ತದೆ. ಈಶ್ವರ್ ಹಿ ಹೈ ಜೋ ಸಬ್ಕಿ ಸದ್ಗತಿ ಕರ್ತೆ ಹೈ. ಈಶ್ವರನೇ ಇದ್ದಾರೆ. ಭಗವಂತನ ಗತಿ ಮತ ನ್ಯಾರ ಅಂತ ಯಾಕೆ ಹೇಳಾಯಿತು ಅಂತಂದರೆ, ಶಿವ ಬಾಬಾ ಇಲ್ಲದೆ ಸದ್ಗತಿ ಎಂದಿಗೂ ಯಾರ ಮೂಲಕವೂ ಯಾರಿಗೂ ಸಿಗೋದಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಪರಮಾತ್ಮ ಶಿವ ಬಾಬಾ ಸದ್ಗತಿ ದಾತ ಈ ಸೃಷ್ಟಿ ನಾಟಕದಲ್ಲಿ ಸಾಕಾರದಲ್ಲಿ ಬಂದು ಸತ್ಯ ಜ್ಞಾನದ ಮೂಲಕ ಆತ್ಮಗಳ ಜಾಗೃತಿ ಮಾಡೋದಿಲ್ವೋ ಅಲ್ಲಿಯವರೆಗೆ ಸರ್ವರ ಸದ್ಗತಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಬಾಬಾರ ಮತ ಇಂಥ ಮತ ಆಗಿದೆಯಲ್ಲ ಅದು ಎಲ್ಲರಿಗೂ ಸದ್ಗತಿಯನ್ನು ಕೊಡಿಸುವಂಥದ್ದು. ಪೂಜಾರಿ ಸೆ ಪೂಜ್ಯ ಬಂತೆ ಹೇ, ಇಸಿಲಿಯೇ ಉನ್ಕಿ ಮತ್ ಗತ್ ನ್ಯಾರಿ ಹೈ, ಜಿಸ್ಸೆ ತುಮ್ ಬಚ್ಚೋಂ ಕೆ ಸಿವಾಯೆ ಕೋಯಿ ಸಮಜ್ ನಹೀ ಸಕ್ತಾ. ಪೂಜಾರಿಯಿಂದ ಪೂಜ್ಯರಾಗ್ತೀರಿ ಅಂತ. ಎಲ್ಲಿವರೆಗೆ ಬಾಬಾರವರ ಮತ ನಮಗೆ ಸಿಕ್ಕಿರಲಿಲ್ಲ, ಅದರಿಂದ ನಾವು ಆತ್ಮ ಜಾಗೃತಗೊಂಡಿರಲಿಲ್ಲ, ಅಲ್ಲಿವರೆಗೆ ನಾವು ತಿಳ್ಕೊಳ್ತಿದ್ವಿ ನಮಗೆ ಶಕ್ತಿ ಕೊಡುವಂಥವರು ಅಥವಾ ನಮಗೆ ಸರಿಯಾದ ದಾರಿ ತೋರಿಸುವಂಥವರು, ನಮ್ಮ ಜೀವನಕ್ಕೆ ಮೌಲ್ಯಗಳನ್ನು ಒದಗಿಸುವಂಥವರು ದೇವಿ ದೇವತೆಗಳಿದ್ದಾರೆ. ಅದಕ್ಕೆ ನಾವು ಅವ್ರ ಮುಂದೆ ಹೋಗಿ ತಲೆ ಬಾಗಬೇಕು. ಅವರನ್ನು ನಮಗಿಂತಲೂ ಶ್ರೇಷ್ಠ ಅಂತ ತಿಳ್ಕೊಂಡು ನಾವು ಅಲ್ಲಿ ಬೇಡುವಂಥವರು, ಕೇಳುವಂಥವರು, ಆ ಬೇಡಿಕೆಯನ್ನು ಪೂರ್ಣ ಮಾಡ್ಕೊಳ್ಳಿಕ್ಕೆ ವಿಧಿವಿಧಾನಗಳನ್ನು, ಪದ್ಧತಿಗಳನ್ನು, ಪೂಜಾ, ಈ ಎಲ್ಲ ಸಿಸ್ಟಮನ್ನು ನಾವು ಅಳವಡಿಸ್ಕೊಂಡು ನಡೀತಾ ಇದ್ವಿ. ಒಟ್ಟಾರೆ ನಾವು ಬೇಡುವಂಥವರಾಗಿದ್ವಿ, ಅಪೇಕ್ಷೆಯನ್ನು ಇಡುವಂಥವರಾಗಿದ್ವಿ. ಅರ್ಥಾತ್ ಡಿಪೆಂಡ್ ಆಗಿದ್ವಿ ಇನ್ನೊಬ್ಬರ ಮೇಲೆ. ನಮಗೆ ಪ್ರೀತಿ ಕೊಡೋರು, ಶಕ್ತಿ ಕೊಡೋರು, ಸುಖ ಕೊಡೋರು, ಆಶೀರ್ವಾದ ಕೊಡೋರು ಬೇರೆಯವರ ದಾರ ಅಂತ ತಿಳ್ಕೊಂಡು. ಈಗ ಬಾಬಾ ಪೂಜಾರಿಯಿಂದ ಪೂಜ್ಯ ಮಾಡ್ತಿದ್ದಾರೆ. ಈಗ ತಿಳಿತಾ ಇದೆ ಬಾಬಾ ವಿಶ್ವನಾಟಕದ ರಹಸ್ಯವನ್ನು ತಿಳಿಸಿದ ಮೇಲೆ ಈ ವಿಶ್ವನಾಟಕದ ಆದಿಭಾಗದಲ್ಲಿ ಶ್ರೇಷ್ಠ ಪಾತ್ರವನ್ನು ಅಭಿನಯಿಸಿದ ನೀವೇ ಆತ್ಮರು, ದ್ವಾಪರದ ನಂತರ ನೀವೇ ಪೂಜಾರಿಗಳಾಗಿದ್ರಿ. ನಂತರ ಈಗ ಪೂಜಾರಿಯಿಂದ ಆತ್ಮ ಜಾಗೃತಿಯ ಕಾರಣದಿಂದ ಪೂಜಾರಿ ಸ್ಥಿತಿ ಅಂದರೆ ಬೇಡೋದರಿಂದ, ಕೇಳೋದರಿಂದ, ಅಪೇಕ್ಷೆ ಪಡೋದರಿಂದ ನೀವು ಮುಕ್ತಾಗಿ ನೀವೇ ದಾತ, ದೇವತಾ, ವರದಾತ ಆಗಿದ್ದೀರೆನ್ನುವ ಸ್ಮೃತಿ ಭಾವ ಕೊಟ್ಟ ಮೇಲೆ ಈಗ ನಮ್ಗೆ ಸ್ಮೃತಿ ಬಂದಿದೆ. ನಾವು ದೇವತೆಗಳು, ದಾತ ಆಗಿದ್ದೀವಿ, ನಾವೇ ಕೊಡುವಂಥವರಿದ್ದೀವಿ. ನಾವು ಬಾಬಾರವರ ಜ್ಞಾನದಿಂದ ನಮ್ಮಲ್ಲಿರುವಂಥ ಶಕ್ತಿ, ಗುಣಗಳನ್ನು, ಪ್ರೀತಿ, ಸ್ನೇಹವನ್ನು ನಾವು ಇನ್ನೊಬ್ಬರಿಗೆ ಕೊಡೋರಾಗಿದ್ದೀವಿ ಅನ್ನುವಂಥದ್ದು ಕೂಡ ಬಾಬಾರವರ ಈ ಒಂದು ಮತದಿಂದ ನಮಗೆ ಪ್ರಾಪ್ತಿಯಾಗಿದೆ. ಅದಕ್ಕಾಗಿ ಇಂತಹ ಒಂದು ಮತ
ಅಥವಾ ಇಂಥ ಒಂದು ಗತ್ ಮತ್ ಏನು ನ್ಯಾರಿ ಅಂತ ಹೇಳ್ತದಲ್ಲ, ಇದು ಕೇವಲ ತಾವು ಮಕ್ಕಳು ಮಾತ್ರ ತಿಳ್ಕೊಂಡಿರಿ. ಮಕ್ಕಳು ಅಂತಂದರೆ ಶಾರೀರಿಕ ರೂಪದ ಮಕ್ಕಳಲ್ಲ, ಆತ್ಮಾರೂಪಿ ಮಕ್ಕಳಿಗೆ, ಅದು ಯಾರು ಜಾಗೃತಗೊಂಡಂಥ ಆತ್ಮ ಇದ್ದಾರೆ, ಶಿವ ಬಾಬಾರ ಜ್ಞಾನದಿಂದ ಸಂಪೂರ್ಣ ತಮ್ಮನ್ನು ಜಾಗೃತಗೊಳಿಸ್ಕೊಂಡಿದ್ದಾರೆ, ಅಂಥ ಆತ್ಮರ ಅಲೆದಾಡುವಿಕೆ ಬಂದಾಗಿದೆ. ಅವರಿಗೇ ತಿಳಿತದೆ ಪರಮಾತ್ಮನ ಮತ ಏನು, ಅದರಿಂದ ಅವರು ಕೊಡುವಂತಹ ಮತದಿಂದ ಯಾವ ಗತಿ, ಯಾವ ಸದ್ಗತಿ, ಯಾವ ಒಂದು ಅವಸ್ಥಾ, ಯಾವ ಒಂದು ಸುಸ್ಥಿತಿಯನ್ನು ನಾವು ಹೊಂದುತ್ತೀವಿ ಎನ್ನುವಂಥದ್ದು ಅವರಿಗೇ ಗೊತ್ತಾಗ್ತದ. ಕೇವಲ ಯಾರು ನಿರಾಕಾರ ತಂದೆಯ ಮಕ್ಕಳು ನಿರಾಕಾರ ಸ್ವರೂಪದಲ್ಲಿ ಸ್ಥಿತರಾಗಿದ್ದಾರೆ ಅಂಥವರಿಗೆ ಮಾತ್ರ. ಓಂ ಶಾಂತಿ. तुम बच्चे जानते हो, बच्चों की अगर तबीयत ठीक नहीं होगी तो बाबा कहेंगे पल यहाँ से सो जाओ, इसमें कोई हर्जा नहीं, क्योंकि सिखी लदे बच्चे हैं ना, अर्थात 5000 वर्ष बाद फिर से आकर मिले हो. किसको मिले हो? ಬೇಹದ್ ಬಾಬಾ ಕೋ. ಬಾಬಾ ಹೇಳ್ತಾರೆ, ಮಕ್ಕಳೇ ತಾವು ತಿಳ್ಕೊಂಡಿದ್ದೀರಲ್ಲ, ಒಂದು ವೇಳೆ ತಮಗೆ ಆರೋಗ್ಯ ಸರಿ ಇಲ್ಲ ಅಂತಂದ್ರೂ ಕೂಡ ಮಕ್ಕಳೇ ಪರವಾಗಿಲ್ಲ, ಇಲ್ಲೇ ಬಂದು ಮಲ್ಕೊಳ್ರಿ. ಅಂದರೆ ಅಷ್ಟು ಬಾಬನ ಸಮೀಪದಲ್ಲಿ ಬನ್ನಿರಿ, ಬಾಬನ ಸಂಘದಲ್ಲಿ ಬಂದು ಪರಮಾತ್ಮನ ಮಹಾವಾಕ್ಯಗಳನ್ನು ಕೇಳ್ರಿ. ಇಷ್ಟು ಆರಾಮಿಲ್ಲ ಅಂದರೂ ಮಹಾವಾಕ್ಯ ಯಾಕೆ ಕೇಳ್ರಿ ಅಂದರೆ ಬಾಬಾ ಹೇಳ್ತಾರೆ, ಸಿಕ್ಕಿಲ್ಲದೆ ಬಚ್ಚೆ ಹೇ, ಬಾಬನಿಂದ ಅಗಲಿದವರು, ಬಾಬನಿಂದ ನಮ್ಮನ್ನು ನಾವು ಕಳ್ಕೊಂಡವರು, ಮಾಯೆಗೆ ವಶೀಭೂತಾದವರು ನಾವೇ ಇರೋದ್ರಿಂದ ಬಾಬಾ ಹೇಳ್ತಾರೆ, ಇಷ್ಟು ಅಗಲಿದಂತಹ ಮಕ್ಕಳು ನೀವು. ಮತ್ತೆ ಬಾಬಾ ಬಂದು ಮಕ್ಕಳ ಭೇಟಿ ಆಗ್ತಾರೆ, ತಮ್ಮ ಪ್ರೀತಿಯನ್ನು ಮುರಳಿಯ ಮೂಲಕ ಕೊಡ್ತಾ ಇದ್ದಾರಂದರೆ ಅದನ್ನು ಪಡ್ಕೊಳ್ಳಿಕ್ಕೆ ತಾವು ಭಲೆ ಶರೀರಕ್ಕೆ ಆರಾಮಿಲ್ಲ ಅಂದ್ರೂ ಕೂಡ ಬಂದು ಮಲ್ಕೊಂಡಾದರೂ ಕೇಳ್ರಿ, ಬಾಬನ ಮಹಾವಾಕ್ಯಗಳನ್ನು ಕೇಳ್ರಿ ಅಂತಾರೆ ಬಾಬಾ. ಅರ್ಥಾತ್ 5000 वर्ष बाद फिर से आकर मिले, किसको मिले? बेहद बाबा को. यह भी तुम बच्चे जानते हो, जिनको निश्चय है बरोबर हम बेहद के बाबा से मिले हैं, क्योंकि बाबा होता ही एक हद का, दूसरा बेहद का. ಬಾಬಾ ಹೇಳ್ತಾರೆ, ಆರಾಮಿಲ್ಲ ಅಂದರು, ಏನೆಲ್ಲ ಕೆಲಸ ಇದ್ದರೂ, ಯಾವುದೇ ನೆಪ ಇಲ್ಲದೆ ಬಾಬನ ಹತ್ರ ಯಾರು ಬರ್ತಾರೆ? ಯಾರಿಗೆ ನಿಶ್ಚಯ ಇದೆ, ಹೌದು ಇವರೇ ನನ್ನ ಆತ್ಮದ ಬೇಹದ್ದಿನ ತಂದೆ ಇದ್ದಾರೆ. ಲಿಮಿಟೆಡ್ ಮೈಂಡ್ ಯಾವಾಗಲೂ ವಿಚಾರ ಮಾಡ್ತದ, ಯಾವಾಗಲೂ ಇದನ್ನೇ ನನಗೆ ತಂದೆ ತಾಯಿ ಅದಾರ, ನನ್ನಲ್ಲೇ ಪವರ್ ಇದೆ, ನಾನು ಬೇಕಾದಷ್ಟು ದುಡಿತೀನಿ ಅಂತ. ಆದರೆ ಅನ್ಲಿಮಿಟೆಡ್ ಮೈಂಡ್, ನಿಶ್ಚಯ ಬುದ್ಧಿ ಇದನ್ನು ತಿಳ್ಕೊಳ್ತದೆ, ಹೌದು ನನ್ನ ನಿಜವಾದ ಬೇಹದ್ದಿನ ತಂದೆ ಏನಿದ್ದಾರ ಶಿವ ಬಾಬಾನೇ ಇದ್ದಾರೆ. ಶಿವ ಬಾಬಾನೇ ಇಷ್ಟು ವರ್ಷಗಳಿಂದ ನಾನು ಅಗಲಿದ್ದೇ, ನನ್ನನ್ನು ವಾಪಸ್ ಶಿವ ಬಾಬಾನೇ ಬಂದು ಎಚ್ಚರಿಸ್ತಿದ್ದಾರೆ ಜ್ಞಾನದ ಮೂಲಕ, ಮುರಳಿಯ ಮೂಲಕ, ತನ್ನ ವಿದ್ಯೆಯ ಮೂಲಕ. ಅಂದಮೇಲೆ ನಾನು ಅವಶ್ಯ ಈ ಜ್ಞಾನ ಕೇಳಬೇಕು, ವಿದ್ಯೆಯನ್ನು ಓದಬೇಕನ್ನುವಂಥದ್ದು ಅಂಥ ಮಕ್ಕಳಿಗೆ ಮಾತ್ರ ನಿಶ್ಚಯ ಇರ್ತದೆ ಅಂತಾರೆ ಬಾಬಾ. दुख में सब बेहद बाबा को याद करते हैं, सतयुग में एक ही लौकिक बाबा को याद करते, क्योंकि वह है ही सुखधाम. ದುಃಖದಲ್ಲಿ ಈ ಸಮಯದಲ್ಲಿ ಎಲ್ಲ ಆತ್ಮರ ಮೈಂಡ್ ಬಾಬಾರನ್ನ ನೆನಪು ಮಾಡ್ತಾ ಇದೆ. ಯಾಕಂದರೆ ಸತ್ಯುಗದಲ್ಲಿ ಯಾರೂ ಶಿವಬಾಬಾರವರನ್ನು ನೆನಪು ಮಾಡೋದಿಲ್ಲ, ಯಾಕಂದರೆ ಅದು ಸುಖಧಾಮ್ ಇತ್ತು. ಸುಖದಲ್ಲಿ ಎಲ್ಲ ಆತ್ಮರಿರುವಾಗ ತಂದೆಯನ್ನು ನೆನಪು ಮಾಡುವ ಅವಶ್ಯಕತೆಯೂ ಇರಲಿಲ್ಲ ಅಂತಾರೆ ಬಾಬಾ. लौकिक बाबा उसको कहा जाता है जो इस लोक में जन्म देता है. ಲೌಕಿಕಪ್ಪ ಅಂತ ಯಾರಿಗೆ ಹೇಳಲಾಗ್ತದೆ? ಈ ಲೋಕದಲ್ಲಿ ಯಾರು ಜನ್ಮವನ್ನು ಕೊಡ್ತಾರೆ ಅಂಥವರಿಗೆ ಲೌಕಿಕ ತಂದೆ ಅಂತ. ಪಾರಲೌಕಿಕ ಬಾಬಾ ತೋ ಏಕ್ ಹಿ ಬಾರ್ ಆಕರ್ ತುಮಕೋ ಅಪನಾ ಬನಾತೆ ಹೇ. ಪಾರಲೌಕಿಕ ತಂದೆ ಒಂದೇ ಒಂದು ಬಾರಿ 5000 ವರ್ಷದ ಚಕ್ರದ ಅಂತಿಮ ಸಮಯದಲ್ಲಿ ಒಂದೇ ಒಂದು ಬಾರಿ ಈ ಜ್ಞಾನವನ್ನು ಹೇಳ್ತಾರೆ. ಇಂಥ ಜ್ಞಾನವನ್ನು ನೀವು ಎಷ್ಟು ಪ್ರೀತಿಯಿಂದ ಕೇಳಬೇಕು ಅಂತಾರೆ ಬಾಬಾ. सतयुग में है ही निर्विकारी राज्य. भारत की कितनी जबरदस्त महिमा है, परंतु विकारी होने के कारण भारत की महिमा को जानते ही नहीं. भारत संपूर्ण निर्विकारी था जब यह लक्ष्मी नारायण राज्य करते थे, अभी वह राज्य नहीं है. ಬಾಬಾ ಹೇಳ್ತಾರೆ, ಭಾರತದ ಮಹಿಮೆ ಬಹಳಷ್ಟಿದೆ. ಭಾರತ ಸತ್ಯುಗ ಬಹಳ ನಿರ್ವಿಕಾರಿಯಾಗಿತ್ತು. ವಿಕಾರ ಮನಸ್ಸಿನಲ್ಲಿ. ಅಂದರೆ ಭಾರತಕ್ಕಾಗಿ ಬಾಬಾ ಈ ಮಾತು ಯಾಕೆ ಹೇಳ್ತಾರೆ ಅಂದರೆ, ಭಾರತ ಅಂದರೆ
ಎನ್ಲೈಟನ್ ಸೋಲ್ಸ್ ಅಂತ. ಆ ಸಮಯದಲ್ಲಿ ಎಲ್ಲ ಆತ್ಮಗಳು ಸಂಪೂರ್ಣ ಜಾಗೃತಗೊಂಡವರಾಗಿರೋದ್ರಿಂದ ಅಂತಹ ಭಾರತದ ಭೂಮಿ ಆ ಸಮಯಕ್ಕಾಗಿ ಬಾಬಾ ಹೇಳ್ತಾರೆ ನಿರ್ವಿಕಾರಿ ಭಾರತ, ಸಂಪೂರ್ಣ ನಿರ್ವಿಕಾರಿ ಭಾರತ, ಸಂಪೂರ್ಣ ಸುಖಿ ಭಾರತ ಅಂತ ಹೇಳ್ತಾರೆ ಬಾಬಾ. ಓ ರಾಜ್ಯ ಕಹಾ ಗಯಾ ಯ ಪತ್ತರ್ ಬುದ್ಧಿಯೋಂ ಕೋ ಮಾಲೂಮ್ ನಹಿ ಹೈ. ಅಂತಹ ಶ್ರೇಷ್ಠ ರಾಜ್ಯ ಎಲ್ಲಿಗೆ ಹೋಯಿತು ಅನ್ನುವಂಥದ್ದು ಕಲ್ಲು ಬುದ್ಧಿಯವರಿಗೆ ಗೊತ್ತಿಲ್ಲ. ಕಲ್ಲು ಬುದ್ಧಿ ಅಂದರೆ ದೇಹಭಾನದಲ್ಲಿ ನಾನು ನನ್ನದು ಎನ್ನುವಂಥ ದೇನು ಬುದ್ಧಿಯಲ್ಲಿ ಕೂತ್ಕೊಂಡಿದೆ ಅವರಿಗಾಗಿ. और सभी अपने अपने धर्म स्थापक को जानते हैं. एक ही भारतवासी है जो न अपने धर्म को जानते न धर्म स्थापक को जानते हैं. ಎಲ್ಲ ಧರ್ಮದಲ್ಲಿ ಎಲ್ಲ ಧರ್ಮದ ಧರ್ಮಗುರುಗಳು ಯಾವಾಗ ಬಂದರು, ಆ ಧರ್ಮದ ಸ್ಥಾಪನೆಯನ್ನು ಯಾವ ಇಸ್ವಿಯಲ್ಲಿ ಮಾಡಿದರು, ಅವರು ಅದನ್ನು ಏನೇನು ಹೇಳಿದರು ಅಂತ ಎಲ್ಲರಿಗೂ ಗೊತ್ತಿದೆ. ಆದರೆ ಕೇವಲ ಒಂದು ಧರ್ಮ ಮುಖ್ಯ, ಸನಾತನ ಧರ್ಮ ಏನಿದೆ, ಈ ಧರ್ಮದ ಅನುಯಾಯಿಗಳಿಗೆ, ಆ ಧರ್ಮದವರಿಗೆ ಗೊತ್ತೇ ಇಲ್ಲ ನಿಜವಾದ ಸನಾತನ ಧರ್ಮದ ಸ್ಥಾಪಕರ್ಯಾರು, ಯಾವಾಗ ಸ್ಥಾಪನೆ ಆಯಿತು ಅಂಥೇಳಿ. बच्चों को समझाया है माया भी कम नहीं. कभी कभी ध्यान में माया प्रवेश कर उल्टा सुल्टा बुलवाती रहती है. इसीलिए बच्चों को बहुत संभाल करनी है. माया ಬಹಳ ಜಬರ್ದಸ್ತಿದೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಮಾಯಾ ಅಂದರೆ ದೇಹಭಾನ, ದೇಹದ ಜಗತ್ತಿನ ಸ್ಮೃತಿಗಳ ಭಾನ, ಹೊರೆ, ಆತ್ಮಸ್ಮೃತಿಯಿಂದ ದೂರ ಆಗುವಂಥದ್ದು. ಕೆಲವೊಮ್ಮೆ ಮಾಯೆ ಕೂಡ ಈ ರೀತಿ ಬುದ್ಧಿಯಲ್ಲಿ ಪ್ರವೇಶ ಮಾಡ್ತದ, ಆಗ ಬಹಳಷ್ಟು ತಪ್ಪುಗಳನ್ನು ಮಾಡಿಸ್ತದ. ಅದಕ್ಕಾಗಿ ಸಂಭಾಲನೆ ಮಾಡಿಕೊಳ್ಳ್ರಿ. ಕೈಯೋं में जब माया प्रवेश कर लेती है तो कहते हैं मैं ही शिव हूँ, फलाना हूँ. ಏ ಮಾಯಾ ಬಡಿ ಶೈತಾನ್ ಹೇ. ಬಾಬಾ ಹೇಳ್ತಾರೆ ಕೆಲವು ಮಕ್ಕಳು ಇಂಥವರು ಅದಾರ, ಹಾಂ ನನ್ನೊಳಗೆ ಶಿವ ಬಾಬಾನೇ ಬರ್ತಾರ ಅಂತ ಹೇಳುವಂಥವ್ರು. ಆದರೆ ಬಾಬಾ ಹೇಳ್ತಾರೆ ಮಾಯಾ ಬಹಳ ಶೈತಾನ್ ಇದೆ. समझदार बच्चे अच्छी रीति समझ जाएंगे कि यह किसमें प्रवेश है, किसका प्रवेश है. ನಿಜವಾದ ಹುಷಾರ್ ತಿಳುವಳಿಕೆ ಉಳ್ಳಂಥ ಸಮಜ್ದಾರ್ ಅರ್ಥಾತ್ ಆತ್ಮ ಅಭಿಮಾನಿ ಸತ್ಯದ ಸ್ಥಿತಿಯಲ್ಲಿ ಸ್ಥಿತಾದಂಥವರು, ಆಲ್ರೆಡಿ ಡ್ರಾಮಾ ಏನು ಮಾಯಾ ಏನನ್ನುವಂಥ ಪೂರ್ಣ ತಿಳುವಳಿಕೆ ಇದ್ದು ಅದರಿಂದ ನ್ಯಾರ ಆಗಿರುವಂಥ ಆತ್ಮಸ್ಥಿತಿವಾನ್ ಮಕ್ಕಳು ತಿಳ್ಕೊಳ್ತಾರೆ, ಹೌದು ಇವರೊಳಗೆ ಯಾರು ಪ್ರವೇಶ ಆಗಿದ್ದಾರೆ ಅಂತ. ಶರೀರ್ ತೋ ಉನ್ಕಾ ಮುಕರರ್ ಯಹ ಹೇನಾ, ಬ್ರಹ್ಮ ಬಾಬಾರ ಶರೀರ್ ಒಂದೇ ಶಿವ ಬಾಬಾ ಬರುವಂಥ ರಥ ಆಗಿದೆ. ಅದನ್ನು ಬಿಟ್ಟು ಬಾಬಾ ಯಾರೊಳಗೂ ಕೂಡ ಬರೋದಿಲ್ಲ. ಫಿರ್ ದೂಸರೆ ಕಾ ಹಮ್ ಸುನೆ ಹಿ ಕ್ಯೂ. ಬಾಬಾ ಹೇಳ್ತಾರೆ ಶಿವ ಬಾಬಾ ಕೇವಲ ಬ್ರಹ್ಮಾರವರಲ್ಲೇ ಬರ್ತಾರಂದಮೇಲೆ ನೀವು ಮತ್ತೊಬ್ಬರ ಮಾತು ಕೇಳ್ತೀರಿ ಯಾಕೆ? ಯಾಕಂದರೆ ಅನೇಕರು ಹೇಳ್ತಿರ್ತಾರೆ ಮೀಡಿಯಾ ಇರೋದ್ರಿಂದ ಮೀಡಿಯಾದಲ್ಲೂ ಕೂಡ ವಿಡಿಯೋಗಳು ಬರ್ತವೆ, ಶಿವ ಬಾಬಾ ನನ್ನೊಳಗೆ ಪ್ರವೇಶ ಆಗ್ತಿದ್ದಾರೆ, ಬಂದು ನನ್ನೊಳಗೆ ಈ ಥರ ಹೇಳ್ತಾರಂತೆ ಹೇಳುವಂಥವ್ರು ಭಾಳ ಜನ ಅದಾರ. ಅಗರ್ ಸುನ್ತೆ ಹೋ ತೋ ಬಾಬಾ ಸೇ ಪೂಛೋ ಯಹ ಬಾತ್ ರೈಟ್ ಹೇ ಯಾ ನಹಿ, ಬಾಬಾ ಜಟ್ ಸಮझा देंगे. ಒಂದು ವೇಳೆ ಅಂಥ ಮಾತು ಕೇಳ್ತಿರತ್ತಂದ್ರೆ ನೀವು ಬಾಬಾ ಕೇಳ್ರಿ, ಸಲಹೆ ತಗೊಳ್ರಿ, ಬಾಬಾ ಇದೆಲ್ಲ ಸರಿ ಏನು ಅಂಥೇಳಿ. ಕೈ ಬ್ರಾಹ್ಮಣಿಯಾ ಭೀ ಇನ್ ಬಾತೋಂ ಕೋ ಸಮझ नहीं सकती कि यह क्या है. ಕೆಲವು ಅಕ್ಕಂದ್ರು ಕೂಡ ಇನ್ನೂ ತಿಳ್ಕೊಂಡಿಲ್ಲ ಇದೆಲ್ಲ ಏನು ಅಂತ. ಅಂದರೆ ಅನೇಕ ಜನ ಬಾಬಾರ ಮಕ್ಕಳು ಅದಾರ, ಇನ್ನು ಅನೇಕ ಜನನೂ ಇದ್ದಾರೆ ನನ್ನೊಳಗೆ ಭಗವಂತ ಬರ್ತಾರ ಅಂತ, ನನ್ನೊಳಗೆ ಶಿವ ಬಾಬನೇ ಸ್ವತಃ ಬರ್ತಾರ, ಬ್ರಹ್ಮ ಬಾಬನೂ ಬರ್ತಾರಂತ ಹೇಳುವಂಥವ್ರು ಅದಾರ. ಆದರೆ ಈ ಮಾತು ಭಾಳ ಸೂಕ್ಷ್ಮಿದೆ, ಇದನ್ನು ಹುಷಾರ ಬುದ್ಧಿ ಮಕ್ಕಳು ಮಾತ್ರ ತಿಳ್ಕೊತಾರೆ ಅಂತಾರೆ ಬಾಬಾ. कोई में तो ऐसी प्रवेशता होती है जो चमाट भी मार देते, गालियाँ भी देने लग पड़ते. अब बाबा थोड़ी गालियाँ देंगे. ಕೆಲವರು ಪ್ರವೇಶ ಆದಂಥವರು ಹೊಡಿತಾರೆ, ಬೈತಾರೆ. ಅರೆ ಬಾಬಾ ಎಂದಾದರೂ ಬೈತಾರೇನು ಅಂತ ಕೇಳ್ತಾರೆ ಬಾಬಾ. इन बातों को भी कई बच्चे समझ नहीं सकते. फर्स्ट क्लास बच्चे भी कहाँ कहाँ भूल जाते हैं. ಒಳ್ಳೊಳ್ಳೆ ಮಕ್ಕಳು ಅನಿಸ್ಕೊಂಡಂಥವರು ಕೂಡ ಎಷ್ಟೋ ಬಾರಿ ಈ ವಿಷಯವನ್ನು ಮರೀತಾರೆ. सब बातें पूछनी चाहिए क्योंकि बहुतों में माया प्रवेश कर लेती है. ಎಲ್ಲ ಮಾತು ಕೇಳಿ ನಡೀರಿ, ಕೇಳಿ ಒಪ್ಕೊಳ್ರಿ. ಯಾಕಂದರೆ ಬಹಳಷ್ಟು ಜನರಲ್ಲಿ ಮಾಯಾ ಪ್ರವೇಶ ಆಗಿ ನಾವೇ ಭಗವಂತ ಅನ್ನುವಂಗ ಮಾಡಿಸ್ತದೆ. ಫಿರ್ ಧ್ಯಾನ್ ಮೇ ಜಾಕರ್ ಕ್ಯಾ ಕ್ಯಾ ಬೋಲ್ತೇ रहेंगे. ಧ್ಯಾನದಲ್ಲಿ ಹೋಗಿ ಏನೇನೋ ಹೇಳ್ತಾರೆ. बाबा को पूरा समाचार देना चाहिए. फलाने में मम्मा आती है, फलाने में बाबा आते हैं.
इन सब बातों को छोड़ बाबा का एक ही फरमान है कि माँ में कम याद करो और बाबा को और सृष्ಟಿ ಚಕ್ರ को याद करो. ಶಿವಬಾಬಾ ಹೇಳ್ತಾರೆ, ಮಕ್ಕಳೇ, ಅನೇಕರಿದ್ದಾರೆ, ಇನ್ನೂ ಹೆಚ್ಚಾಗ್ತಾರೆ. ನನ್ನೊಳಗೆ ಶಿವಬಾಬಾ ಬರ್ತಾ ಇದ್ದಾರ, ನನ್ನೊಳಗೆ ಬ್ರಹ್ಮ ಬಾಬಾ ಬರ್ತಾರ, ನನ್ನೊಳಗೆ ಮಮ್ಮ ಬರ್ತಾರಂತ ಹೇಳುವಂಥವರು. ಅದಕ್ಕಾಗಿ ಈ ಎಲ್ಲ ಮಾತುಗಳನ್ನು ಬಿಟ್ಟು ಬಾಬಾರವ್ರದ್ದು ಒಂದೇ ಒಂದು ಆಜ್ಞೆ ಆಗಿದೆ. ಸತ್ಯ ಶಿವಬಾಬಾರ ಒಂದೇ ಸತ್ಯ ಆಜ್ಞೆ ಇದೆ. ನಿರಂತರ ತಮ್ಮನ್ನು ಆತ್ಮ ಅಂತ ಸ್ಥಿತ ಮಾಡಿಕೊಂಡು ಡ್ರಾಮಾದಿಂದ ನ್ಯಾರ ಆಗಿ, ಡ್ರಾಮಾದ ರೋಲ್ನ ಸ್ಮೃತಿಯಿಂದ ನ್ಯಾರ ಆಗಿ ನಿರಂತರ ತಂದೆಯನ್ನು ನೆನಪು ಮಾಡಿರಿ. ಹಾಗೂ ಸೃಷ್ಟಿ ಚಕ್ರವನ್ನು ನೆನಪು ಮಾಡಿರಿ. रचयिता और रचना का सिमरन करने वाले की शक्ल सदैव हर्षित रहती है. ರಚಯಿತ ಬಾಬಾ ಮತ್ತು ರಚನೆ, ಈ ಸೃಷ್ಟಿಯ ಸೌಂದರ್ಯವನ್ನು ಅರ್ಥಾತ್ ದೇವ ಸ್ವರೂಪವನ್ನು, ಆ ಸಂಸ್ಕೃತಿಯನ್ನು ಯಾರು ನೆನಪು ಮಾಡ್ಕೊಳ್ತಾರೋ ಅಂಥವ್ರ ಮುಖ ಸದಾ ಹರ್ಷಿತಾಗಿರ್ತದೆ ಅಂತಾರೆ ಬಾಬಾ. ಬಹುತ್ ಹೇ ಜಿನ್ಕಾ ಸಿಮರನ್ ಹೋತಾ ಹಿ ನಹಿ. ಬಹಳಷ್ಟು ಮಕ್ಕಳು ಇಂಥವರು ಅದಾರೆ, ಬಾಬಾ ಅನ್ನುವಂಥವ್ರು, ಆದರೆ ಬಾಬಾ ನೆನಪೇ ಮಾಡೋದಿಲ್ಲ. कर्म बंधन बड़ा भारी है ना. विवेक कहता है जबकि बेहद का बाबा मिला, कहते मुझे याद करो तो फिर क्यों ना हम याद करें. ಅವರು ವಿವೇಕನೇ ಹಾಗೆ ಹೇಳ್ತದಂತ ಹೇಳ್ತಾರೆ ಬಾಬಾ. ವಿವೇಕ ಹೇಳ್ತದ ಅಂದರೆ ಅನೇಕ ಮಕ್ಕಳು ಇಂಥವ್ರು ಅದಾರ, ಬಾಬಾ ನೆನಪು ಮಾಡೋದಿಲ್ಲ, ಅವ್ರ ಕರ್ಮನೇ ಆ ರೀತಿ ಇದೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಕರ್ಮ ಅಂದರೆ ಸ್ಥೂಲ ರೂಪದಲ್ಲಿ ಅವ್ರು ಅಂಥ ಕರ್ಮ ಮಾಡಿದ ರೋಲ್ನಲ್ಲಿ, ಅದಕ್ಕೆ ಅವ್ರು ನೆನಪು ಮಾಡ್ತಾ ಇಲ್ಲ ಅಂತಲ್ಲ. ಆ ಆತ್ಮರು ಇನ್ನೂ ಕೂಡ ಇದನ್ನು ತಿಳ್ಕೊಳ್ತಾ ಇಲ್ಲ. ಸತ್ಯ ಬಾಬಾ ಸತ್ಯವಾಗಿ ನಮ್ಗೆ ಯಾವ ಗತಿಯನ್ನು ಕೊಡಲಿಕ್ಕೆ, ಯಾವ ಸದ್ಗತಿಯನ್ನು, ಯಾವ ಸುಖವನ್ನು ಕೊಡ್ಲಿಕ್ಕೆ ಬಂದಾರನ್ನುವಂಥದ್ದನ್ನು ತಿಳ್ಕೊಳ್ಳದೇ ಇರುವ ಕಾರಣ ಇನ್ನೂ ಕೂಡ ದೇಹ ಭಾನದಲ್ಲಿ ಇರೋದರಿಂದ ದೇಹ ಭಾನದಲ್ಲಿ ಇರುವ ಕರ್ಮ ಅವರಿಗೆ ಬಾಬಾರ ಈ ಸೂಕ್ಷ್ಮತೆಯನ್ನು ತಿಳಿಸ್ಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವಾಗ ಇಂಥ ತಂದೆಯನ್ನು ಇಷ್ಟು ನೆನಪು ಮಾಡ್ರಿ ಅಂತ ಹೇಳುವ ತಂದೆಯನ್ನು ನೆನಪು ಮಾಡೋದಿಲ್ಲ ಅಂದರೆ ಏನು? ಕುಚ್ ಭಿ ಹೋತಾ ಹೇ ತೋ ಬಾಬಾ ಸೆ ಪೂಛೋ. ಏನೋ ಹಾಗಾಗ್ತದೆ ತಮ್ಮ ಜೀವನದಲ್ಲಿ, ಬಾಬಾನಿಂದ ದೂರ ಆಗಬೇಕಂತನೋ ಅಥವಾ ಏನೋ ಪ್ರಶ್ನೆಗಳು ಹೇಳ್ತಾ ಇದ್ದಾವಂತಂದರೆ ಬಾಬಾರವರಿಗೆ ಕೇಳ್ರಿ. ಬಾಬಾ ಸಮझाएंगे ಕರ್ಮ ಭೋಗ್ ತೋ ಅಭಿ ರಹಾ ಹುವಾ ಹೇನಾ. ಬಾಬಾ ಹೇಳ್ತಾರೆ, ಮಕ್ಕಳೇ, ಕರ್ಮ ಭೋಗ ಇದೆ ಅಂತಂದರೆ, ಉಳಿದಿದೆ ಅಂತಂದರೆ ಅದರದ್ದು ಅನುಭವಿಸಬೇಕಾಗ್ತದೆ. कर्मातीत अवस्था हो जाएगी तो फिर तुम सदैव हर्षित रहेंगे, तब तक कुछ न कुछ होता है. ಕರ್ಮಾತೀತ ಅವಸ್ಥೆ ಬಂದ ಮೇಲೆ ನೀವು ಸದಾ ಹರ್ಷಿತರಾಗಿರ್ತೀರಿ. ಅಲ್ಲಿವರೆಗೆ ಒಂದಿಲ್ಲ ಒಂದೇನಾದರೂ ಆಗುದೆ. ಯಹ ಭಿ ಜಾನ್ತಿ ಹೋ ಮಿರ್ವಾ ಮೌತ್ ಮಲುಕಾ ಶಿಕಾರ್, ವಿನಾಶ್ ಹೋನಾ ಹೇ ತುಮ್ ಫರಿಸ್ತೆ ಬಂತೆ ಹೋ. ಬಾಬಾ ಇದನ್ನು ತಿಳಿಸ್ತಾರೆ, ಮಕ್ಕಳೇ, ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ. ಈ ಸಮಯದಲ್ಲಿ ವಿನಾಶ ಎದುರುಗಡೆ ಇದೆ. ಈ ವಿನಾಶದ ಸಮಯದಲ್ಲಿ ಈ ರೀತಿ ಆಗೋದು ಅಂದಮೇಲೆ ತಾವು ಫರಿಸ್ತೆಗಳಾಗ್ತೀರಿ. ಬಾಕಿ ಥೋಡೆ ದಿನ ಇಸ್ ದುನಿಯಾ ಮೇ ಹೋ ಫಿರ್ ತುಮ್ ತೋ ಯಹ ಸ್ಥೂಲ್ ವತನ್ ಭಾಸೇಗಾ ನಹಿ. ಬಾಬಾ ಹೇಳ್ತಾರೆ, ಎಲ್ಲಿವರೆಗೆ ನಮ್ಮಲ್ಲಿ ಇನ್ನು ದೇಹಭಾನದ ಸ್ಮೃತಿ ಇದೆ, ದೇಹಭಾನದ ಬಂಧನ ಇದೆ, ಅಲ್ಲಿವರೆಗೆ ಇದು ನಮಗೆ ಕಲಿಯುಗ ಅನ್ನಿಸ್ತದೆ. ಆದರೆ ಯಾವಾಗ ನಾವು ದೇಹಭಾನದಿಂದ ಪರೆ ಸಂಪೂರ್ಣ ಫರಿಸ್ತಾ ಆಗ್ತೀವಿ, ಆಗ ಈ ಜಗತ್ತಿನಲ್ಲಿ ಇನ್ನೂ ನಮ್ಮದು ಸ್ವಲ್ಪ ರೋಲ್ ಉಳಿದಿದೆ ಅಂದರೂ ಕೂಡ ಇದು ಸ್ಥೂಲ ವತನ, ಇದು ದುಃಖಧಾಮ, ಇದು ಕಲಿಯುಗ, ಇದು ನರಕ ಅನ್ನುವಂಥ ಫೀಲಿಂಗು ಕೂಡ ತಮಗಾಗೋದಿಲ್ಲ ಅಂತಾರೆ ಬಾಬಾ. ಸೂಕ್ಷ್ಮ ವತನ್ ಅವ್ರ ಮೂಲ ವತನ್ ಭಾಸೆಗಾ. ಅಂಡರ್ಲೈನ್ ಬಾಬಾ ಹೇಳ್ತಾರೆ, ಮಕ್ಕಳೇ, ಇದು ಕಲಿಯುಗ, ಇನ್ನೂ ಟೈಮ್ ಇದೆ, ಅದರಲ್ಲಿ ನನ್ನ ಪಾತ್ರನೂ ಕೂಡ ಇದೆ. ಆದರೆ ಯಾವಾಗ ನೀವು ಎಲ್ಲದರಿಂದ ನ್ಯಾರ ಆಗ್ತೀರಿ, ಸದಾ ಹರ್ಷಿತಿರ್ತೀರಿ, ಫರಿಸ್ತಾ ಸ್ಥಿತಿಯನ್ನು ಹೊಂದುತ್ತೀರಿ, ಆಗ ನಿಮಗೆ ಈ ಕಲಿಯುಗ ಅನಿಸೋದಿಲ್ಲ. ಈ ಸ್ಥೂಲ ವತನ ಅನಿಸೋದಿಲ್ಲ. ಸೂಕ್ಷ್ಮ ವತನ ಅಥವಾ ಮೂಲ ವತನ, ಪರಂಧಾಮದ ಅನುಭೂತಿ ಆಗ್ತದೆ ಅಂತಾರೆ ಬಾಬಾ. ಸೂಕ್ಷ್ಮ ವತನ್ವಾಸಿಯೋಂಕೋ ಕಹಾ ಜಾತಾ ಹೇ ಫರಿಸ್ತೆ. ಸೂಕ್ಷ್ಮ ವತನವಾಸಿ ಅಂದರೆ ಯಾರು ಸ್ಥೂಲತೆಯಿಂದ ತಮ್ಮನ್ನು ನ್ಯಾರ ಮಾಡಿಕೊಂಡು ಸೂಕ್ಷ್ಮ ಲೈಟ್ ಸ್ಥಿತಿ ಅಥವಾ ಬಿಂದುವಿನ ನಿರಾಕಾರ ಸ್ಥಿತಿಯ ಅಭ್ಯಾಸ ಮಾಡ್ತಾರೋ, ಸೂಕ್ಷ್ಮತೆಯಲ್ಲಿ ಹೋಗ್ತಾರೋ ಅಂಥವರಿಗೇ ಫರಿಸ್ತಾ ಅಂತ ಹೇಳಲಾಗ್ತದೆ. ಬಹುತ್ ಥೋಡಾ ಸಮಯ ಬಂತೆ ಹೋ ಜಬ್ಕಿ ತುಮ್ ಕರ್ಮಾತೀತ ಅವಸ್ಥಾ ಕೋ ಪಾತೆ ಹೋ. ಸೂಕ್ಷ್ಮ ವತನ್ ಮೇ ಹಡ್ಡಿ ಮಾಂಸ ಹೋತಾ ನಹಿ. ಸೂಕ್ಷ್ಮ ವತನದಲ್ಲಿ ಮೂಳೆ ಮಾಂಸ ಇರೋದಿಲ್ಲ ಅಂತಂದರೆ, ಮೂಳೆ ಮಾಂಸದ ಈ ದೇಹದೊಳಗೆ ಅದರ ಭಾನದಿಂದ ಪರಿಯಾಗಿರ್ತಾರೆ.
ನನ್ನ ಮೂಳೆ ಮಾಂಸ ದೇಹ ತೊಂದರೆ ತ್ರಾಸ್ ಇದು ಭಲೇ ರೋಲ್ನಲ್ಲಿ ನಡೆದ್ರೂ ಕೂಡ ಈ ರೋಲ್ನಿಂದ ನಾ ಆತ್ಮ ಏಕ್ದಮ್ ಸ್ವಸ್ಥ ನಿರಾಕಾರ ಸದಾ ಸತ್ಯ ಎನ್ನುವ ಸ್ಮೃತಿಯಲ್ಲಿ ಇರುವಂಥವರೇ ಶರೀರದಲ್ಲಿ ರೋಲ್ ಪ್ಲೇ ಮಾಡ್ತಿದ್ರೂ ಕೂಡ ಈ ಸ್ಮೃತಿಯಲ್ಲಿರೋರೇ ನಿಜವಾದ ಫರಿಸ್ತಿಗಳು. अच्छा, धारणा के लिए मुख्य सार पहला, रचयिता और रचना का ज्ञान सिमरन कर सदा हर्षित रहना है. ರಚಯಿತ ಹಾಗೂ ರಚನೆಯ ಜ್ಞಾನವನ್ನು ಸ್ಮರಣೆಯಲ್ಲಿ ಇಟ್ಕೊಂಡು ಸದಾ ಹರ್ಷಿತರಾಗಿರಬೇಕು. ಯಾದ್ ಕಿ ಯಾತ್ರಾ ಸೆ ಅಪ್ನೆ ಪುರಾನೆ ಸಬ್ ಕರ್ಮ ಬಂಧನ್ ಕಾಟ್ ಕರ್ಮಾತೀತ ಅವಸ್ಥಾ ಬನಾನಿ ಹೇ. ಬಾಬಾರ ನೆನಪಿನ ಯಾತ್ರೆಯಿಂದ ತಮ್ಮ ಎಲ್ಲ ಹಳೆಯ ಸರ್ವ ಕರ್ಮ ಬಂಧನಗಳನ್ನು ಕತ್ತರಿಸಿಕೊಂಡು ಕರ್ಮಾತೀತ ಅವಸ್ಥೆಯನ್ನು ಮಾಡಿಕೊಳ್ಬೇಕಾಗಿದೆ. ಕರ್ಮಾತೀತ ಅವಸ್ಥೆ ಅಂದರೆ ಮಾಡಿದ ಕರ್ಮದ ಸ್ಮೃತಿಯಿಂದಲೂ ಕೂಡ ಪರೆ. ರೋಲ್ ಮೂಲಕ ಆ್ಯಕ್ಷನ್ ನಡೀತಾ ಇದೆ, ಕರ್ಮ ಆಗ್ತಾ ಇದೆ, ರೋಲ್ ಪ್ಲೇ ಆಗ್ತಾ ಇದೆ. ಆದರೆ ಕರ್ಮದ ಭಾನದಿಂದಲೂ ಈ ಆತ್ಮನ ಮನಸ್ಸು ಪರೆಯಾಗಿ ಅದನ್ನು ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗುವಂಥ ಒಂದು ಸ್ಥಿತಿ ಕರ್ಮಾತೀತ ಅವಸ್ಥಾ. ಇದಕ್ಕಾಗಿ ಕರ್ಮ ಬಂಧನಗಳನ್ನು ಕತ್ತರಿಸ್ಕೊಡ್ರಿ. ಕರ್ಮ ಬಂಧನ ಅಂದರೆ ಕರ್ಮ ಏನಿದೆ ಆ ಕರ್ಮವನ್ನು ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಡ್ರಾಮಾದಲ್ಲಿ ನಿಗದಿ ಇದೆ, ಯಾವ ಸಮಯದಲ್ಲಿ ಯಾವ ರೀತಿ ಆಗಬೇಕು ಅಂತ. ಪ್ರೀ ರಿಕಾರ್ಡೆಡ್ ಡ್ರಾಮಾದಲ್ಲಿ ಎಲ್ಲವೂ ಫಿಕ್ಸ್ಡ್ ಇದೆ, ಯಾವಾಗ ಏನಾಗಬೇಕನ್ನುವಂಥದ್ದು. ಅಂದಮೇಲೆ ಕರ್ಮ ಬಂಧನ ತೆಗೆಯೋದು ಅಂತಂದರೆ ಕರ್ಮಗಳಿಂದ ಮುಕ್ತ ಆಗೋದು ಅಂತಲ್ಲ. ಕರ್ಮದ ಪ್ರತಿಯಾಗಿ ಮಾಯಾ ಮನಸ್ಸಿನಲ್ಲಿ, ಲಿಮಿಟೆಡ್ ಮನಸ್ಸಿನಲ್ಲಿ ಏನು ಇದು ಬಂಧನ, ಇದು ನನಗಿಷ್ಟ ಇಲ್ಲ, ಇದು ನನಗಾಗೋದಿಲ್ಲ, ನನಗೆ ನೀಗೋದಿಲ್ಲ, ನನಗಿದು ಸೇರೋದಿಲ್ಲ ಅನ್ನುವಂಥದ್ದೇನು ಬಂಧನ ಇದೆ, ಸಪ್ರೆಸ್ ಇದೆ, ಅದನ್ನು ಕತ್ತರಿಸ್ಕೊಳ್ರಿ ಆತ್ಮಾಭಿಮಾನಿ ಸ್ಥಿತಿಯಿಂದ ಮತ್ತು ಬಾಬಾರ ಸತ್ಯ ಜ್ಞಾನದಿಂದ ಅಂತಾರೆ ಬಾಬಾ. सेकंड पॉइंट, ध्यान दीदार में माया की बहुत प्रवेशता होती है, इसीलिए संभाल करनी है. बाबा को समाचार दे राय लेनी है, कोई भी भूल नहीं करनी है. ಧ್ಯಾನ ಅಥವಾ ಟ್ರಾನ್ಸಿಗೆ ಹೋಗುವ ಒಂದು ಮಾಯೆ ಬಹಳ ಪ್ರವೇಶ ಮಾಡ್ತದೆ. ಈ ರೀತಿ ನನಗೇನೋ ಸಾಕ್ಷಾತ್ಕಾರ ಆಗಬೇಕು, ನಾನು ಏನೋ ದರ್ಶನ ಮಾಡಬೇಕು ಅನ್ನುವಂಥದ್ದು ಒಂದೇನು ಇಚ್ಛಾ ಇರ್ತದ, ಅಂಥವರಿಗೆ ಮಾಯಾನೇ ಪ್ರವೇಶ ಆಗಿ ನನಗೆ ಸಾಕ್ಷಾತ್ ಭಗವಂತನೇ ನನ್ನೊಳಗೆ ಬಂದಾರ ಅನ್ನುವಂಥ ಭ್ರಮೆಯನ್ನು ಹುಟ್ಟಿಸ್ತದ, ಅಥವಾ ನನ್ನೊಳಗೆ ಯಾರೋ ದಿವ್ಯ ಆತ್ಮರು ಪ್ರವೇಶ ಆಗಿದ್ದಾರೆ ಅನ್ನುವಂಥ ಭ್ರಮೆಯನ್ನು ಹುಟ್ಟಿಸ್ತದೆ. ಅದಕ್ಕೆ ಬಾಬಾ ಇಂಥವುಗಳೊಳಗೆ ಎಂದೂ ಹೋಗಬೇಡ್ರಿ, ತಮ್ಮ ಸಂಭಾಲನೆ ಮಾಡಿಕೊಳ್ರಿ. ಏನೇ ಆ ರೀತಿ ಕೇಳಿದ್ರಿ ಯಾರದರ ಮೂಲಕ ಅಂತಂದ್ರೆ ಮೊದಲು ಬಾಬಾಗೆ ಸಮಾಚಾರ ಕೊಟ್ಟು ಸಲಹೆ ತಗೊಳ್ರಿ. ಎಂದೂ ಕೂಡ ಇಂಥ ತಪ್ಪನ್ನು ಮಾಡಬೇಡ್ರಿ. वरदान, अपनी शुभ भावना द्वारा निर्बल आत्माओं में बल भरने वाले सदा शक्ति स्वरूप भव. ತಮ್ಮ ಶುಭ ಭಾವನೆಯ ಮೂಲಕ ನಿರ್ಬಲ ಆತ್ಮರಿಗೆ ಬಲ ತುಂಬುವ, ಶಕ್ತಿ ತುಂಬುವಂಥ ಸದಾ ಶಕ್ತಿ ಸ್ವರೂಪ आत्मरागरी. सेवाधारी बच्चों की विशेष सेवा है स्वयं शक्ति स्वरूप रहना और सर्व को शक्ति स्वरूप बनाना, अर्थात निर्बल आत्माओं में बल भरना. इसके लिए सदा शुभ भावना श्रेष्ठ कामना स्वरूप बनो. ಸೇವಾಧಾರಿ ಮಕ್ಕಳ ವಿಶೇಷ ಸೇವಾನೇ ಆಗಿದೆ. ಸ್ವಯಂ ಶಕ್ತಿ ಸ್ವರೂಪರಾಗುವುದು ಹಾಗೂ ಸರ್ವರಿಗೂ ಶಕ್ತಿ ಸ್ವರೂಪರನ್ನಾಗಿ ಮಾಡೋದು, ಅಂದರೆ ನಿರ್ಬಲ ಆತ್ಮರಿಗೆ ಬಲ ತುಂಬೋದು. ಅದಕ್ಕಾಗಿ ಶುಭ ಭಾವನ ಶುಭಕಾಮನ ಸಂಪನ್ನ ಸ್ವರೂಪರಾಗ್ರಿ ಅಂತ. ವಿಶೇಷ ಸೇವಾಧಾರಿ, ಸೇವಾಧಾರಿ ಮಕ್ಕಳ ವಿಶೇಷ ಸೇವಾ ಅಂದ್ರೇನು? ಸ್ವಯಂ ಶಕ್ತಿ ಸ್ವರೂಪರಾಗೋದು. ಅಂಡರ್ಲೈನ್. ಯಾಕೆ ಅಂದರೆ ನಿಜವಾದ ಸೇವಾ ಅಂತಂದರೆ ಅನ್ಯ ಆತ್ಮರನ್ನು ಕೂಡ ಶಕ್ತಿ ಸಂಪನ್ನರನ್ನಾಗಿ ಮಾಡೋದು ಮತ್ತು ಸ್ವಯಂ ಶಕ್ತಿ ಸ್ವರೂಪರು ಆಗುವುದು. ಸೇವಾ ಅಂದರೆ ಕೇವಲ ಸ್ಥೂಲ ಸೇವಾ ಅಲ್ಲ, ಸರ್ವಶ್ರೇಷ್ಠ ಸೇವಾ. ದೇಹಭಾನದಿಂದ ಪರೆಯಾಗಿ ರೋಲ್ ಪ್ಲೇ ಆಗ್ತಾ ಇದ್ರೂ ಕೂಡ ಅದರಿಂದಲೂ ಭಿನ್ನ ಆಗಿ ತನ್ನ ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಸ್ವಯಂ ಶಕ್ತಿ ಸ್ವರೂಪರಾಗೋದು. ಯಾರು ಸ್ವಯಂ ಶಕ್ತಿ ಸ್ವರೂಪರಾಗ್ತಾರೋ ಅವರೇ ಅನ್ಯರನ್ನು ಕೂಡ ಶಕ್ತಿ ಸ್ವರೂಪರನ್ನಾಗಿ ಮಾಡಲಿಕ್ಕೆ ಸಾಧ್ಯ. ಅಂದರೆ ನಿರ್ಬಲರಲ್ಲಿ ಬಲ ತುಂಬುತ್ತಾರೆ. ಅದಕ್ಕೇನು ಬೇಕು ಮೊದಲು ಅಂದರೆ ಸದಾ ಶುಭ ಭಾವ, ಶ್ರೇಷ್ಠ ಕಾಮನಾ ಸ್ವರೂಪರಾಗಬೇಕು. शुभ भावना का अर्थ
यह नहीं कि किसी में भावना रखते रखते उसके ಭಾವವಾನ್ ಹೋ ಜಾವೋ. ಬಾಬಾ ಹೇಳ್ತಾರೆ, ಶುಭ ಭಾವನೆ ಅಂದರೆ ಹಿಂಗಲ್ಲ. ನನಗೆ ಬೇಕಾದಂಥ ಸ್ನೇಹಿತರಿರ್ಬೋದು, ನಮ್ಮ ಸಂಬಂಧಿಕರು ಇರ್ಬೋದು, ಸಂಬಂಧ ಸಂಪರ್ಕದವ್ರು ಇರ್ಬೋದು. ಯಾವುದೋ ವ್ಯಕ್ತಿಯಲ್ಲಿ ಈ ರೀತಿಯಾದಂಥ ಭಾವನೆ ಇಡ್ತಾ ಇಡ್ತಾ ಭಾವವಾನ್ ಆಗೋದು. ಭಾವವಾನ್ ಅಂದರೆ ನನ್ನ ಭಾವನೆ ಎಲ್ಲ ಅವರಿಗೆ ಸಮರ್ಪಣೆ ಮಾಡೋದು. ನನ್ನ ಭಾವನೆಗಳನ್ನು ಅವರಿಗೆ ಸಮರ್ಪಣೆ ಮಾಡೋದು ಅಂದರೆ ಸದಾ ನನಗೆ ಕೇವಲ ಅವರದೇ ವಿಚಾರ, ಅವ್ರದ್ದೇ ಮಾತು. ಅಂದರೆ ಕೇವಲ ನನಗೆ ಬಾಬಾ ಮತ್ತು ನನ್ನ ಸ್ವಯಂನ ಸತ್ಯದಿಂದ ದೂರಾಗಿ ಸದಾ ನಾನು ಅವರ ಒಳಿತು ಕೆಡುಕುಗಳ ಬಗ್ಗೆ ಸದಾ ವಿಚಾರ ಮಾಡ್ತಿರ್ತೀನಿ. ಇದಕ್ಕಂತಾರ ಭಾವನೆಯಲ್ಲಿ ಬಂಧಿತ ಆಗೋದು, ಭಾವವಾನ್ ಆಗೋದು. ಯಹ ಗಲ್ತಿ ನಹಿ ಕರ್ನಾ. ಮಕ್ಕಳೇ, ಇಂಥ ತಪ್ಪನ್ನು ಎಂದೂ ಮಾಡಬೇಡ್ರಿ. ಶುಭ ಭಾವನಾ ಬಿ ಬೇಹದ್ ಕಿ ಹೋ. ಶುಭ ಭಾವನೆಯೂ ಹೇಗಿರಬೇಕು? ಬೇಹದ್ದಿನದಾಗಿರಬೇಕು. ಬೇಹದ್ದಿನ ಭಾವನೆ ಅಂತಂದರೆ, ಬೇಹದ್ದಿನ ಶುಭ ಭಾವನೆ ಎಂದರೆ ಹೇಗೆ ಶಿವ ಬಾಬಾರವರಲ್ಲಿ ಎಲ್ಲ ಆತ್ಮಗಳ ಪ್ರತಿಯಾಗಿ ಯಾವ ಭಾವನೆ ಇದೆಯೋ, ಆತ್ಮ ಸ್ಥಿತಿಯಲ್ಲಿ ಇದ್ದುಕೊಂಡು ನಾನೂ ಸಹ ಬಾಪ್ ಸಮಾನ್ ಅದೇ ಭಾವನೆಗಳನ್ನು ಇಟ್ಟು ಆತ್ಮಾರೂಪದಲ್ಲಿ ಎಲ್ಲರನ್ನ ನೋಡೋದು. ಮತ್ತು ಪ್ರತಿಯೊಬ್ಬ ಆತ್ಮರ ಅವರ ಸತೋಗುಣಿ ಸದ್ಗುಣಗಳನ್ನು, ಅವರ ಚರಿತ್ರೆಯನ್ನು ನೋಡ್ತಾ ಭಲೇ ರೋಲ್ನಲ್ಲಿ ಏನೇ ಇದ್ರೂ ಕೂಡ ಕೇವಲ ಅವರೊಳಗೆ ಸತ್ಯ ಆತ್ಮಸ್ವರೂಪ, ಆತ್ಮದ ಗುಣಗಳನ್ನು ಯಾವಾಗ ನೋಡ್ತೀನೋ, ಇದಾಗಿದೆ ಬೇಹದ್ದಿನ ಶುಭ ಭಾವನಾ. ಏಕ ಕೆ ಪ್ರತಿ ವಿಶೇಷ ಭಾವನಾ ಭೀ ನುಕ್ಸಾನ್ಕಾರಕ ಹೇ. ಬಾಬಾ ಹೇಳ್ತಾರೆ, ಇದು ಕೂಡ ಅಂಡರ್ಲೈನ್ ಮಾಡ್ಕೊಳ್ಳುವಂಥ ಮಾತು. ಯಾರೋ ಒಬ್ಬರು, ನಮ್ಗೆ ಯಾರೋ ಬೇಕಾದವರು, ಅಥವಾ ನಾವು ಅವರಿಗೆ ಬೇಕಾಗಿಯೋ ಅವ್ರು ನಮಗೆ ಬೇಕಾಗಿಯೋ ಅಲ್ಪ ಜ್ಞಾನದ ಮೂಲಕ, ಅಂದರೆ ಬಿ ಕೆ ರೋಲ್ನಲ್ಲಿ ಬಂದು ಕೂಡ ಬಾಬನ ಮಗು ಆದ ಮೇಲೆಯೂ, ಸತ್ಯ ಜ್ಞಾನವನ್ನು ಕೇಳಿದ ಮೇಲೆಯೂ ಕೂಡ ಯಾರೋ ಒಬ್ಬರನ್ನು ಇಷ್ಟು ವಿಶೇಷವಾಗಿ ಅವರಲ್ಲಿ ಹಚ್ಕೊಳ್ತೀವಿ, ಭಾವನಾ ಇಡ್ತೀವಿ, ಅವರಿಗಾಗಿ ನಮ್ಮ ಸಮಯ ಸಂಕಲ್ಪ ಶ್ವಾಸವನ್ನು ಕೊಡ್ತೀವಿ, ಸದಾ ಅವರ ನೆನಪು ಮಾಡೋದಕ್ಕಾಗಿ ಬಂಧಿತ ಆಗ್ತೀವಿ ಅಂತಂದ್ರೆ ಬಾಬಾ ಹೇಳ್ತಾರೆ, ಇದು ಭಾವವಾನ್ ಆಗೋದು. ಭಾವವಾನ್ ಆಗೋದ್ರಿಂದ ನಿಮಗೆ ಬಹಳಷ್ಟು ನುಕ್ಸಾನ್ ಆಗ್ತದೆ. ಭಾವವಾನ್ ಅಂದರೆ ಭಾವುಕಾಗೋದು. ಅವರಿಲ್ಲ ಅಂತಂದರೆ ಏನೂ ಇಲ್ಲೇ ಇಲ್ಲ, ಅದು ಮನಿನೂ ಅಲ್ಲ, ಜೀವನನೇ ಅಲ್ಲ. ಅವರಿಲ್ಲ ಅಂತಂದರೆ ಬದುಕಿನಲ್ಲಿ ಅರ್ಥನೇ ಇಲ್ಲ, ಸಾರನೇ ಇಲ್ಲ. ಅವ್ರು ಇಲ್ಲದೇ ಇದ್ದರೆ ನನ್ನ ಪ್ರಗತಿ ಇಲ್ಲ, ಅವರಿಲ್ಲ ಅಂದರೆ ನನ್ನ ಜೀವನದಲ್ಲಿ ಖುಷಿನೇ ಇಲ್ಲ, ನಾನು ಅನ್ನೋದಕ್ಕೆ ಅರ್ಥನೇ ಇಲ್ಲ. ಈ ಮಟ್ಟಕ್ಕೆ ಭಾವುಕರಾಗಿ ಅವರ ಭಾವನೆಯಲ್ಲಿ ಸಿಲುಕಿಕೊಳ್ಳೋದಿದೆಯಲ್ಲ, ಇದನ್ನೆಂದೂ ಮಾಡಬೇಡ್ರಿ ಅಂತಾರೆ ಬಾಬಾ. ಅಂದರೆ ನಾವೆಂದಿಗೂ ಜೀವನ್ಮುಕ್ತ ಸ್ಥಿತಿ ಅನುಭವ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾವುದಾದ್ರೂ ವ್ಯಕ್ತಿಯ ಭಾವನೆಯಲ್ಲಿ ಸಿಲುಕಿದ್ರೆ. इसीलिए बेहद में स्थित हो निर्बल आत्माओं को अपनी प्राप्त हुई शक्तियों के आधार से शक्ति ಸ್ವರೂಪ बनाओ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬೇಹದ್ದಿನ ಸ್ಥಿತಿಯಲ್ಲಿ ಸ್ಥಿತ ಆಗ್ರಿ. ಬೇಹದ್ ಸ್ಥಿತಿ ಅಂದರೆ ಕೇವಲ್ ನಿರಾಕಾರ ಶಿವ ಬಾಬಾರವರ ಮಗು, ನಿರಾಕಾರ ಆತ್ಮ ಸ್ಥಿತಿಯಲ್ಲಿ ಸ್ಥಿತ ಆಗಿ ಬಾಬನ್ ಸಮಾನ್, ಬಾಬಾರ ಬಾಜು, ಬಾಬಾರ ಸಂಘದಲ್ಲಿ ಬಾಬನ ಜೊತೆ ಪರಂಧಾಮದಲ್ಲಿದ್ದು ಈ ನಾಟಕವನ್ನು ಬಾಬಾರ್ ನೋಡುವ ದೃಷ್ಟಿಕೋನದಲ್ಲಿ ನಾಟಕ ಅಂತ ತಿಳ್ಕೊಂಡು ಸಾಕ್ಷಿಯಾಗಿ ನೋಡುವುದೇ ಬೇಹದ್ದಿನಲ್ಲಿ ಸ್ಥಿತ ಆಗೋದು. ಬೇಹದ್ದಿನಲ್ಲಿ ಸ್ಥಿತ ಆದಾಗ ಮಾತ್ರ ನಿರ್ಬಲ ಆತ್ಮರಿಗೆ ನಾನು ಬಲ ತುಂಬಲಿಕ್ಕೆ ಸಾಧ್ಯ. ನಿರ್ಬಲ ಆತ್ಮ ಯಾರು? ನಿರ್ಬಲ ಅಂದರೆ ಯಾರು? ನಿಶಕ್ತ ಆತ್ಮ ಅಂದರೆ ಯಾರು? ಭಲೆ ಅವರು ಕ್ಯಾರೆಕ್ಟರ್ನ ಮೂಲಕ ದೊಡ್ಡ ಸ್ಥಾನದಲ್ಲಿರ್ಬೋದು, ಧನವಂತರಿರ್ಬೋದು, ಅಥವಾ ಅವರು ಯಾವುದಾದ್ರೂ ಬಾಹ್ಯ ಜಗತ್ತಿನ ವಿದ್ಯಾವಂತರಾಗಿರ್ಬೋದು, ಅಥವಾ ಎಷ್ಟೇ ಶಾರೀರಿಕ ಬಲವುಳ್ಳವರು, ಅಥವಾ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ಬಹಳಷ್ಟು ಬಾಹುಬಲ ಉಳ್ಳವರಾಗಿರ್ಬೋದು. ಆದರೆ ಯಾರು ದೇಹಭಾನದಲ್ಲಿದ್ದಾರೆ, ಯಾರು ಆತ್ಮದ ಸತ್ಯವನ್ನು ಅರಿತಿಲ್ವೋ ಅವರೆಲ್ಲರೂ ನಿರ್ಬಲರೇ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿರ್ಬಲ ಆತ್ಮರಿಗೆ ತಮಗೆ ಪ್ರಾಪ್ತ ಆಗಿರುವ ಶಕ್ತಿಗಳ ಆಧಾರದಿಂದ ಶಕ್ತಿ ಸ್ವರೂಪರನ್ನಾಗಿ ಮಾಡ್ರಿ. ಅರ್ಥಾತ್ ಅವರಿಗೂ ಅವರ ನಾನು ನನ್ನತನದಿಂದ, ದೇಹಭಾನದಿಂದ, ದೇಹದ ಜಗತ್ತಿನಿಂದ ಪರೆಮಾಡಿಸಿ ಅವರ ಸತ್ಯ ಆತ್ಮ ಸ್ವರೂಪದಲ್ಲಿ ಸ್ಥಿತ ಮಾಡುವಂತಹ ಸೇವೆಯನ್ನು ಮಾಡ್ರಿ. ಸ್ಲೋಗನ್:
अलंकार ब्राह्मण जीवन का श्रृंगार है, इसीलिए अलंकारी बनो, ದೇಹ ಅಹಂಕಾರಿ ನಹಿ. ಅಲಂಕಾರ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ, ಅದಕ್ಕಾಗಿ ಅಲಂಕಾರಿಗಳಾಗ್ರಿ, ದೇಹ ಅಹಂಕಾರಿಗಳು ಆಗಬೇಡ್ರಿ ಅಂತ. ಅಂದರೆ ಅಲಂಕಾರ ಅಂದರೆ ಸೀದಾ ಸೀದಾ ಮುಖ್ಯ ರೂಪದಲ್ಲಿ ಸ್ಥೂಲ ರೂಪದಲ್ಲಿ ತೋರಿಸಲಾಗ್ತದೆ. ಯಾವುದು ಶ್ರೀ ವಿಷ್ಣುವಿನ ಅಲಂಕಾರಗಳಿವೆ. ಕಮಲ ಪವಿತ್ರತೆಯ ಸಂಕೇತ, ಶಂಖ ಶ್ರೇಷ್ಠ ಜ್ಞಾನವನ್ನು ಸಾರಿರುವ ಸಂಕೇತ, ಧಾರಣೆ ಮಾಡಿಕೊಂಡಿರುವಂಥ ಸಂಕೇತ, ಚಕ್ರ ಸ್ವದರ್ಶನ ಚಕ್ರಧಾರಿಯಾಗಿರುವುದರ ಸಂಕೇತ, ಗದಾ ವಿಜಯದ ಸಂಕೇತ, ಪ್ರತಿಯೊಂದು ಪರಿಸ್ಥಿತಿಯ ಮೇಲೆ, ಮಾಯೆ ಮಾತಿನ ಮೇಲೆ, ಆಕರ್ಷಣೆ ಮೇಲೆ ಪಾಸ್ ಆಗೋದು, ವಿಜಯಿ ಆಗೋದು, ಇವು ನಿಮ್ಮ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿವೆ. ಸದ್ಗುಣಗಳು, ಸರ್ವಶಕ್ತಿಗಳು. ಆದರೆ ಇವುಗಳ ಅಲಂಕಾರ ಭಲೆ ಮಾಡಿಕೊಳ್ಳ್ರಿ, ಆದರೆ ದೇಹ ಅಹಂಕಾರಿಗಳು ಆಗಬೇಡ್ರಿ. ನಾನು ನನ್ನದು ಅಂತ ಅವುಗಳನ್ನು ಧರಿಸೋದಾಗಲಿ, ಅವುಗಳನ್ನು ಅದಾವಂತ ತೋರಿಸೋದಾಗಲಿ, ಅದನ್ನು ನಂಬಿಸೋದಾಗಲಿ, ಇದಾಗಿದೆ ದೇಹ ಅಹಂಕಾರ. ಅವ್ಯಕ್ತಿಶಾರ ಸತ್ಯತಾ और सभ्यता ರೂಪಿ ಕಲ್ಚರ್ಗೂ ಅಪನಾವೋ. ಸತ್ಯತೆ ಹಾಗೂ ಸಭ್ಯತಾ ರೂಪಿ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ರಿ. कई बच्चे कहते हैं वैसे क्रोध नहीं आता है, लेकिन कोई झूठ बोलता है तो क्रोध आ जाता है. ಬಾಬಾರವರ ಮಕ್ಕಳು ಬಿಕೆ ರೋಲ್ ಪ್ಲೇ ಮಾಡುವಂಥವರು ಹೀಗೆ ಹೇಳ್ತಾರೆ, ಹಾಂ ನನ್ನಲ್ಲಿ ಕ್ರೋಧ ಅಂತೂ ಇಲ್ಲ, ಆದರೆ ಯಾರಾದರೂ ಸುಳ್ಳು ಮಾತಾಡ್ತಾರಂದ್ರೆ ನನಗೆ ಸಿಟ್ಟು ಬಂದುಬಿಡ್ತದ ಅಂತ. ಉಸ್ನೆ ಝೂಟ್ ಬೋಲಾ ಆಪ್ನೆ ಕ್ರೋಧ ಸೆ ಬೋಲಾ ತೋ ದೋನೋ ಮೇ ರೈಟ್ ಕೌನ್ ಹೇ. ಬಾಬಾ ನಮಗೆ ಪ್ರಶ್ನೆ ಮಾಡ್ತಿದ್ದಾರೆ. ಅವರು ಸುಳ್ಳು ಹೇಳಿದರು ಅಂದ್ರೆ ಅದು ಸರಿ ಇಲ್ಲ, ತಪ್ಪು ಅಂತ. ಸುಳ್ಳು ಹೇಳಿದ್ದಕ್ಕೇ ನನಗೆ ಸಿಟ್ಟು ಬತ್ತು ಅಂತ ಯಾವಾಗ ಹೇಳ್ತೀವತ್ತಂದರೆ, ಅವರು ಎಂಥ ಮಾತು ಹೇಳಿದರು? ಸುಳ್ಳು ಹೇಳಿದರು. ನೀವೆಂಥ ಮಾತು ಹೇಳಿದ್ರಿ? ಕ್ರೋಧದೊಳಗೆ ಮಾತಾಡಿದ್ರಿ. ಅಂದರೆ ಇಬ್ಬರೊಳಗೆ ಯಾರು ರೈಟ್ ಇದ್ದೀರಿ ಅಂತ ಹೇಳ್ತಾರೆ ಬಾಬಾ. ಅಂದರೆ ಇಬ್ಬರದೂ ರಾಂಗ್. ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಅವರು ಸುಳ್ಳು ಹೇಳುವಂಥ ರೋಲ್ ಪ್ಲೇ ಮಾಡ್ತಿದ್ದಾರೆ. ಅದರ ಎದುರುಗಡೆಗೆ ನಾವು ಕ್ರೋಧದಿಂದ ಮಾತಾಡ್ತಾ ಇದ್ದೀವಿ. ಎರಡೂ ರೈಟ್. ಯಾವುದು ರೈಟ್ ಅಂತ ಕೇಳ್ತಾರೆ. ಹಾಗೆ ನೋಡಿದರೆ ಎರಡೂ ರೈಟ್ ಇಲ್ಲ. ಕೈ ಚತುರಾಯಿ ಸೆ ಕೇತೆ ಹೇ ಕಿ ಹಮ್ ಕ್ರೋಧ ನಹೀ ಕರ್ತೆ, ಹಮಾರಾ ಆವಾಜ್ ಹಿ ಬಡಾ ಹೈ. ಯಾಕೆ ಎರಡೂ ರೈಟ್ ಇಲ್ಲ ಅಂತಂದರೆ ಬಾಬಾ ಹೇಳ್ತಾರೆ, ಕೆಲವರು ಚತುರತೆಯಿಂದ ಹೇಳ್ತಾರೆ ನಾವೇನು ಕ್ರೋಧ ಮಾಡೋದಿಲ್ಲ, ನಮ್ಮ ಆವಾಜನೇ ದೊಡ್ಡದಿದೆ, ಅಷ್ಟು ಜೋರಾಗಿ ಮಾತಾಡ್ತೀವಿ ಅಂತ. ಅಂದರೆ ರೋಲ್ ಕೊಟ್ಟದ್ದು ಡ್ರಾಮಾದ ಮೂಲಕ ಯಾವಾಗ ಆತ್ಮನಿಗೆ ಕ್ಯಾರೆಕ್ಟರ್ ಸಿಗ್ತದೋ, ಕ್ಯಾರೆಕ್ಟರ್ನಲ್ಲಿ ಯಾವ ಟೈಮಿಗೆ ಯಾರ ಜೊತೆಗೆ ಕ್ರೋಧದಿಂದ ಮಾತಾಡಬೇಕು ಅಥವಾ ಮೆಲ್ಲಗೆ ಮಾತಾಡಬೇಕು, ಇದು ಡ್ರಾಮಾ ನಿರ್ಧಾರ ಇದೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಈಗೂ ಹೇಳಬೇಡ್ರಿ ನಮ್ಮ ಆವಾಜ್ ಜೋರು ಮಾಡ್ಕೊಳಿಕ್ಕಾಗಲ್ಲ, ಕಮ್ ಮಾಡೋಕ್ಕಾಗೋದಿಲ್ಲ ಅಂತ. लेकिन जब साइंस के साधनों से आवाज़ को कम या ज़्यादा कर सकते, तो क्या साइलेंस की पावर से अपने आवाज़ की गति को धीमी या तेज नहीं कर सकते हो. ಬಾಬಾ ಹೇಳ್ತಾರೆ, ಇದು ಎಲ್ಲ ರೋಲ್ನಲ್ಲಿ ನಡೀತಾ ಇದೆ. ಜೋರು ಆವಾಜ್ ಮಾಡೋದು, ಅದಕ್ಕಾಗಿ ಉತ್ತರ ನೆಪ ಕೊಡೋದು, ಇಲ್ಲ ನನ್ನ ಆವಾಜ್ನೇ ಹಿಂಗೆ ಅದ ಅಂಥೇಳಿ. ಅದಕ್ಕೆ ವಿಜ್ಞಾನದ ಸಾಧನಗಳು ಹೀಗಿದಾವಲ್ಲ, ಮೈಕ್, ಟೇಪ್ ರಿಕಾರ್ಡರ್, ಏನೇ ಇರ್ಬೋದು. ಬೇಕು ಅಂದರೆ ಆವಾಜ್ ಹೆಚ್ಚಿಗೆ ಇಡ್ತೀವಿ, ಬೇಕು ಅಂದರೆ ಆವಾಜ್ ಕಡಿಮೆ ಮಾಡ್ತೀವಿ. ವಿಜ್ಞಾನದ ಪ್ರಕೃತಿಯ ಸಾಮಾನುಗಳಲ್ಲಿ ಇಂಥ ಶಕ್ತಿ ಇದೆ ಅಂತಂದರೆ, ನೀವು ಶಾಂತಿಯ ಶಕ್ತಿ ಉಳ್ಳಂಥ ಆತ್ಮರ ಆವಾಜ್ ಹೆಚ್ಚು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ವೇನು ಅಂತ ಕೇಳ್ತಾರೆ ಬಾಬಾ. ಅಂದರೆ ಆತ್ಮದ ಸೈಲೆಂಟ್ ಸ್ಥಿತಿಯ ಪ್ರಭಾವ ನಮ್ಮ ರೋಲ್ನಲ್ಲೂ ಬರಬೇಕು. ಅದಕ್ಕಾಗಿ ಮಕ್ಕಳು ಚತುರಾಯಿಯನ್ನು ನಡೆಸದೆ, ಇದರಲ್ಲಿ ಕೇವಲ ಡ್ರಾಮಾ ಅಂತ ಹೇಳದೆ, ನೀವು ನಿಮ್ಮ ಜೀವನದ ಅಥವಾ ರೋಲ್ ಏನು ಸಿಕ್ಕಿದೆ ಅದರಲ್ಲೂ ಕೂಡ ನಮ್ರತೆ, ಶಾಂತಿಯನ್ನು ಅಳವಡಿಸ್ಕೊಳ್ರಿ ಅಂತಾರೆ ಬಾಬಾ. ಓಂ ಶಾಂತಿ.